ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಈ ಥರ ಟೊಮೊಟೊ ಒಂದು 8 ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಕಟ್ ಮಾಡಿಕ್ಕಿನಿ. ಇಲ್ಲಿ ಒಗ್ಗರಣೆಗೆ ಹಾಕೋಕ್ಕೆ ಟೊಮೊಟೊ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಚೆನ್ನಾಗಿರುತ್ತೆ, ಮುದ್ದೆ ಜೊತೆ ಅನ್ನೋದ್ರ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಟೊಮೊಟೊ ಸಾಂಬಾರು. ಈರುಳ್ಳಿ ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ಬನ್ನಿ ಮಾಡೋದು. ಈಗ ಒಂದು ಪಾತ್ರೆ ಇಟ್ಟು ನಾನು ಸ್ಟವ್ ಮೇಲೆ ಆಯಿಲ್ ಹಾಕೋಣ. ಒಂದು 2 ಸ್ಪೂನಷ್ಟು ಆಯಿಲು. ಮಸಾಲೆ ಈ ಥರ ರುಬ್ಬಿಟ್ಟು ಮಾಡಾಕ್ತಾರೆ, ಅದು ಬೇರೆ ಥರ ಮಾಡ್ತಾರೆ ಟೊಮೊಟೊ ಸಾಂಬಾರು. ಇದು ಬೇರೆ ಥರ. ನೋಡಿ, ನೀವು ಒಂಥರ ನಾನು ಹೇಳೋ ಥರ ಮಾಡ್ಕೊತೀನಿ, ಗೊತ್ತಾಗುತ್ತೆ ನಿಮ್ಗೆ ಟೇಸ್ಟ್ ಹೆಂಗಿತ್ತು ಏನು ಅಂತ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವಿಲ್ಲ ಸಿಗೋಲ್ಲ, ಯಾಕೆಂದರೆ ಇದು ಹಳ್ಳಿ ಊರೈತೆ, ಅದರಿಂದ ಖಾಲಿ ಆಗ್ಬಿಟ್ಟಿದ್ದು ಕರಿಬೇವಿನ ಸೊಪ್ಪು. ನೀವಿತ್ತು ಅಂದ್ರೆ ನೀವು ಹಾಕೇಳ್ರಿ ಕರಿಬೇವು. ನೋಡಿ, ಈಗ ಜೀರಿಗೆ ಸಾಸಿವೆ 2 ಹಾಕಿದ್ದೀನಿ ಎಣ್ಣೆಯಲ್ಲಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ಥರ ಟೊಮೊಟೊ ಹಣ್ಣಾಗಿರಬೇಕು. ನಾನೊಂದು 8-10 ಹಾಕಿದ್ದೀನಿ ಚಿಕ್ಕವು. ಈಗ ಎಣ್ಣೆ ಇಕ್ಕಿದ್ವಲ್ಲ, ಅದಕ್ಕೆ ನೀರುಳ್ಳಿ ಹಾಕೋಣ. ನೋಡಿ, ಈಗ ಈರುಳ್ಳಿ ಹಾಕಿದ್ಮೇಲೆ ಈ ಥರ ಈರುಳ್ಳಿ ಒಂದು 2 ನಿಮಿಷ ಫ್ರೈ ಆಗಲೇದು. ಈ ಕಡೆ ನಾನು ಮುದ್ದೆ ಮಾಡೋಕ್ಕಿಟ್ಟಿದ್ದೀನಿ. ಮುದ್ದೆ ಜೊತೆ ಚೆನ್ನಾಗಿರ್ತೀವಿ ಟೊಮೊಟೊ ಸಾಂಬಾರು. ಮುದ್ದೆ ಜೊತೆ ಅನ್ನದ ಜೊತೆ ಚೆನ್ನಾಗಿರ್ತೈತೆ ಟೇಸ್ಟ್ ಕಾಂಬಿನೇಷನ್ ಆಗಿ. ನೋಡಿ, ಈಗ ಇದು ಈರುಳ್ಳಿ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕೋಣ. ಈ ಥರ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನಾನು ಟೊಮೊಟೊ ಹಾಕೋಣ. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಇದೆಲ್ಲ ಫ್ರೈ ಆಗುತ್ತೆ, ಓಕೆ. ಸಾಂಬಾರು ಟೇಸ್ಟ್ ಬರುತ್ತೆ ಇದು. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ನಾನು ಮಾಡೋದು ಈ ರೀತಿ. ಅದಕ್ಕೆ ನಾನು ನಿಮಗೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ವಿಡಿಯೋ ಮಾಡಿ. ಅದು ಟೊಮೊಟೊ ಎಲ್ಲ ಹಾಕಿದ್ಮೇಲೆ ನಾವು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಇದು ಫ್ರೈ ಮಾಡೋಣ ಎಣ್ಣೆಲಿ. ನೋಡಿ, ನಾವೀಗ ಎಣ್ಣೆಲಿ ಹಾಕಿದ್ವಲ್ಲ ಟೊಮೊಟೊ, ಈ ಥರ ಎಲ್ಲ ಫ್ರೈ ಆಗ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಚೆನ್ನಾಗಿ ಫ್ರೈ ಆಗಬೇಕಿದೆ ಎಣ್ಣೆ ಫ್ರೈ ಆಯಿತು ಅಂದರೆ ಸ್ವಲ್ಪ ಸ್ನ್ಯಾಕ್ಸ್ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ಅವಾಗ ಚೆನ್ನಾಗಿ ಬರುತ್ತೆ ಟೊಮೊಟೊ ಸಾಂಬಾರು. ಹೆಚ್ಚಿನ ಕರಣೆ ಬೇಕಿಲ್ಲ, ಎಣ್ಣೆ ಬೇಕಿಲ್ಲ. ಇದಕ್ಕೆ ಕರಿಬೇವು ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಕರಿಬೇವು ಖಾಲಿ ಆಗ್ಬಿಟ್ಟೈತೆ, ಇದು ಹಳ್ಳಿ ಊರೈತೆ, ಅದರಿಂದ ಸಿಗೋಲ್ಲ ಅಂತ ನಾನು ಇದರಲ್ಲೇ ಮಾಡಿ ತೋರಿಸ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ, ಜಾಸ್ತಿ ವಸ್ತುಗಳು. ಇಷ್ಟರಲ್ಲೇ ಸಿಂಪಲಾಗಿ ಮಾಡೋವಂಥ ಟೊಮೊಟೊ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ, ರುಚಿಯಾಗೂ ಇರುತ್ತೆ ಇದು. ನೀವು ಒಂದು ಸಲ ನಾನು ಹೇಳಿರೋ ಥರ ಮಾಡ್ಕೊಳ್ರಿ, ಗೊತ್ತಾಗುತ್ತೆ. ಇದನ್ನೊಂದು 2 ನಿಮಿಷ ಎಣ್ಣೆಲಿ ಫ್ರೈ ಆಗಲಿ. ಈ ಕಡೆ ನೋಡಿ, ಮುದ್ದೆ ಬೇಕಿಟ್ಟಿದ್ದೀನಿ ನಾನು ಬೆಳಗ್ಗೆ. ಇವತ್ತು ಮಕ್ಳಿಗೆ ಸ್ಕೂಲ್ ಇಲ್ಲ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಈಗ ಟೊಮೊಟೊ ಎಲ್ಲ ಎಣ್ಣೆಲಿ ಫ್ರೈ ಆಗಿದೆ ಇದು. ಇವಾಗ ನಾವು ಉಪ್ಪು ಖಾರ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಹಾಕಿಡೋಣ. ಉಪ್ಪು 1 ಸ್ಪೂನು, ಮತ್ತು ಖಾರದ ಪುಡಿ 1.5 ಸ್ಪೂನು, ಸ್ವಲ್ಪ ಅರಶಿನ. ಇದಕ್ಕೆ ಉಪ್ಪು ಅವಶ್ಯಕತೆ ಯಾವುದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲೇ ಇದ್ದರೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು 1 ಸ್ಪೂನು ಗರಂ ಮಸಾಲ, ಇದು 1 ಸ್ಪೂನು ಚಿಕನ್ ಮಸಾಲ ಹಾಕಿದ್ದೀವಿ ನಾವು. ಈಗ 1 ಸ್ಪೂನಷ್ಟು ಸಾಂಬಾರು ಪುಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಆಯ್ತು, ಇದಕ್ಕೊಂದು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕೋಣ. ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕೀಗ. ಇದು ನೀರು ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಸ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈಗ ಈ ಟೊಮೊಟೊ ಸಾಂಬಾರು ರೆಡಿ ಆಯಿತು, ಕುದೀತಾ ಇದೆ ಚೆನ್ನಾಗಿ. ನಿಮಗೆ ಎಷ್ಟು ಬೇಕು, ನಿಮ್ಮ ಮನೆಗೆ ಜನ ಎಷ್ಟಿದ್ದಾರೆ ನೋಡ್ಕೊಂಡು ಆ ಥರ ಮಾಡ್ಕೊಳ್ಳಿ. ನೋಡಿ, ಲಾಸ್ಟಿಗೆ ಈ ಥರ ಕೊತ್ತಂಬರಿ ಹಾಕೋಣ ಗಾರ್ನಿಷ್ಗೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಬರುತ್ತೆ ಅಷ್ಟೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೊಸ್ದಾಗಿ ಯಾರು ವೀಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ, ಯಾರು ಸಬ್ಸ್ಕ್ರೈಬರು ಆಗ್ತಿಲ್ಲ, ವಾಚರು ಆಗ್ತಿಲ್ಲ ಫ್ರೆಂಡ್ಸ್. ಯಾರೇ ಆಗಲಿ, ನಾನೇ ಅಂತಲ್ಲ, ಏನಾದ್ರು ಒಂದು ಮಾಡ್ಬೋದಲ್ವ ಅನ್ನೋ ಆಸೆಯಿಂದ ಏನಾದ್ರು ಮಾಡ್ತಾರೆ. ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಕಲರ್ಫುಲ್ಲಾಗೂ ಕಾಣ್ತಾ ಇದೆ ಸಾಂಬಾರು. ನೋಡಿ, ಆಯಿತು, ರೆಡಿ ಆಯಿತು. ಮುದ್ದೆ ಜೊತೆ ಅನ್ನದ ಜೊತೆ ಸಖತ್ತಾಗಿ ಟೇಸ್ಟ್ ಬರ್ತಿದ್ದು. ಇಷ್ಟು ನೀರು ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ, ಮೀಡಿಯಮ್ ಆಗಿದೆ ಇದು. ನೋಡಿ, ಇವತ್ತಿನ ವೀಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.